ನಮಸ್ಕಾರ ಎಲ್ಲರಿಗೂ. ಸಾಕಷ್ಟು ಜನ ನಮ್ಮ ನಾಡಿ ಸ್ವರವನ್ನ ಯೂಸ್ ಮಾಡ್ತಾ ಇದ್ದೀರಾ. ಅದರ ಅಪ್ಡೇಟ್ ಬಂದಿದೆ, ಹೊಸ ವರ್ಷನ್ ತುಂಬಾ ಚೆನ್ನಾಗಿ, ಇನ್ನೂ ತುಂಬಾ ಒಳ್ಳೆ ಫೀಚರ್ಸ್ ಗಳನ್ನ ನಿಮ್ಗೆ ಇನ್ನೂ ಅಕ್ಯುರೇಸಿ ಆಗಿ ಟ್ರೀಟ್ಮೆಂಟ್ ಅನ್ನ ನೀವು ಕೊಡ್ಲಿಕ್ಕೆ ಬರುತ್ತೆ, ತಗೊಳ್ಳಿಕ್ಕೆ ಬರುತ್ತೆ. ಅದರಲ್ಲಿ ಏನಪ್ಪಾ ಅಪ್ಡೇಟ್ಸ್, ಹೇಗೆ ನೀವು ತುಂಬಾ ಜನ ಸ್ವಲ್ಪ ಇದ್ ಮಾಡ್ತಾ ಇದ್ರೆ ಅದರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಯಾರ್ಯಾರು ಪ್ಲೇ ಸ್ಟೋರಿಗೆ ಹೋಗಿ ನಿಮ್ಮ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಫಸ್ಟ್ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಗೆ ಹೊಸ ಫೀಚರ್ಸ್ ಗಳು ಇವಾಗ ಬರುತ್ತೆ. ನಾಡಿ ಸ್ವರನ ನೀವು ಆಪ್ ಅನ್ನ ಓಪನ್ ಮಾಡಾದ್ಮೇಲೆ ಯಾರ್ಯಾರು ಆಲ್ರೆಡಿ ನೀವು ಟ್ರೀಟ್ಮೆಂಟ್ ಮಾಡಿದೀರಾ, ಆ ಪೇಷಂಟ್ ಅನ್ನ ನೀವು ಹೊಸದಾಗಿ ಆಡ್ ಮಾಡೋ ನೆಸೆಸಿಟಿ ಇಲ್ಲ. ಅವ್ರದ್ದು ನೀವು ಓಪನ್ ಮಾಡಿದ ತಕ್ಷಣ ಬರುತ್ತೆ. ಹೊಸಬ್ರು ಇರೋರಿಗೆ ಆಡ್ ನ್ಯೂ ಅಂತ ಮಾಡಿ, ಪೇಷಂಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಆಡ್ ಪೇಷಂಟ್ ಅಂತ ಮಾಡಿದ ತಕ್ಷಣ ನಿಮ್ಗೆ ಅವ್ರದ್ದು ಡೀಟೇಲ್ಸ್ ಬರುತ್ತೆ. ನೀವು ಅವರ ಡೀಟೇಲ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಟಾರ್ಟ್ ಡಯಾಗ್ನೋಸಿಸ್ ಅಂತ ಇದೆ. ನೀವು ಸ್ಟಾರ್ಟ್ ಡಯಾಗ್ನೋಸಿಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸಾಕಷ್ಟು ಸಿಂಪ್ಟಮ್ಸ್ ಅನ್ನ ಹಾಕುವಂತಹ ಆಪ್ಷನ್ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಹೊಸ ಫೀಚರ್ ಅಲ್ಲಿ ನೀವು 30ಕ್ಕೂ ಹೆಚ್ಚು ಲ್ಯಾಂಗ್ವೇಜಸ್ ಅಲ್ಲಿ ನೀವು ಹೇಳ್ಬೋದು. ಇಲ್ಲಿ ನೀವು ಡೈರೆಕ್ಟ್ ಆಗಿ ಹೋಗಿ ಸಿಂಪ್ಟಮ್ಸ್ ಅನ್ನ ಟೈಪ್ ಮಾಡಬಹುದು. ಟೈಪ್ ಮಾಡ್ಲಿಕ್ಕೆ ಆಗದೆ ಇರೋರು ಇಲ್ಲಿ ನಿಮ್ಗೆ ವಾಯ್ಸ್ ಆಪ್ಷನ್ ಇದೆ, ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಏನೇನು ಸಿಂಪ್ಟಮ್ಸ್ ಇದೆ ಆ ಸಿಂಪ್ಟಮ್ಸ್ ಗಳನ್ನ ನೀವು ಹೇಳಿದ್ರೆ ಆಯ್ತು. ನೀವು ಅದನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಹೇಳಿದಾಗ ಅದು ನಿಮ್ಗೆ ರಿಟರ್ನ್ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ತಗೊಂಡು ನಿಮ್ಮ ಡಯಾಗ್ನೋಸಿಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆನಾ? ಈ ತರ ನೀವು ಇದನ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ನೀವು ಹೋಗ್ಬೇಕು. ನೆಕ್ಸ್ಟ್ ಹೋಗಿದಾಗ ನೆಕ್ಸ್ಟ್ ಬಂದು ಏನಪ್ಪಾ ಅಂತಂದ್ರೆ, ಅದು ನೀವು ಕೊಟ್ಟಿರುವಂತಹ ಸಿಂಪ್ಟಮ್ಸ್ ಅನ್ನ ಅನಲೈಸ್ ಮಾಡಿ ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಾಕಷ್ಟು ಏನೇನಿದೆ ಅನ್ನೋದನ್ನ ಕೇಳತ್ತೆ. ಮತ್ತೆ ನೆಕ್ಸ್ಟ್ ಆಪ್ಷನ್ ಕೊಡಿ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಫೋಟೋ, ನಿಮ್ಮ ಟಂಗ್ ಇಮೇಜ್, ನಾಲ್ಗೆ ಫೋಟೋನ ಕಂಪಲ್ಸರಿ ಕೊಡ್ಬೇಕಾಗತ್ತೆ. ಇಲ್ಲೇ ನೀವು ಡೈರೆಕ್ಟ್ ಆಗಿ ಟೇಕ್ ಫೋಟೋ ಅಂತ ಹೋಗಿ ಇಲ್ಲಿ ನಿಮಗೆ ಕ್ಯಾಮೆರಾ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಟಂಗ್ ಇಮೇಜ್ ಅನ್ನ ಹಾಕಿ, ಟಂಗ್ ಇಮೇಜ್ ಅನ್ನ ನೀವು ಅಲ್ಲಿ ಹಾಕಿದ್ಮೇಲೆ ನೀವು ಎಷ್ಟೇ ದೂರದಿಂದ ಹೇಗೆ ಮಾಡಿದ್ರು ಬರೀ ನಿಮ್ಮ ನಾಲಿಗೆ ಮಾತ್ರ ಬರೋ ತರ ಕ್ರಾಪ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಎಲೆ ಅಡಿಕೆ ಹಾಕೋತೀರಾ, ಆ ತರ ಹ್ಯಾಬಿಟ್ ಇರುವಂತವರಿಗೆ ನಾಲಿಗೆ ತುಂಬಾನೇ ರೆಡ್ ಆಗಿರುತ್ತೆ. ನ್ಯಾಚುರಲ್ ಆಗಿರಲ್ಲ, ನೀವು ಅದನ್ನ ಆ ಫುಡ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಆಗಿರುತ್ತೆ. ಅಂಥವ್ರು ಮಾತ್ರ ನೀವು ನಿಮ್ಮ ಟಂಗ್ ಇಮೇಜ್ ಅಲ್ಲಿ ಈಗ ಸ್ಕಿಪ್ ಅಂತ ಒಂದು ಆಪ್ಷನ್ ಇದೆ, ನೀವು ಅಲ್ಲಿ ಅದನ್ನ ಸ್ಕಿಪ್ ಮಾಡಿ. ಯಾಕೆ ಅಂತಂದ್ರೆ, ನಿಮಗೆ ಕರೆಕ್ಟ್ ಡಯಾಗ್ನೋಸಿಸ್ ಬೇಕು ಅಂತಂದಾಗ ನಿಮಗೆ ನ್ಯಾಚುರಲ್ ಆಗಿ ನಾಲ್ಗೆ ಹೇಗಿರುತ್ತೆ ಅದನ್ನ ನೀವು ಕೊಟ್ಟಾಗ ನಿಮಗೆ ಎಕ್ಸಾಕ್ಟ್ ಅಕ್ಯುರೇಸಿ ಬರುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ ಇದೆ. ಯಾರಿಗಾದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ತಗೊಳ್ಳಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂದವರು ಮಾತ್ರ ಈ ಟಂಗ್ ಇಮೇಜ್ ಅನ್ನ ಸ್ಕಿಪ್ ಮಾಡಿ. ಬೇರೆಯವರೆಲ್ಲರೂ ಪ್ರತಿಯೊಬ್ರು ಚೆನ್ನಾಗಿ ನಿಮ್ಮ ಟಂಗ್ ಇಮೇಜ್ ಅನ್ನ ಕರೆಕ್ಟ್ ಆಗಿ ತೆಗೆದು ಕ್ರಾಪ್ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಇನ್ನು ಚೆನ್ನಾಗಿ ಎಕ್ಸಾಕ್ಟ್ ಅಕ್ಯುರೇಸಿಯಲ್ಲಿ ನಿಮಗೆ ಥೆರಪೀಸ್ ಗಳು, ಟ್ರೀಟ್ಮೆಂಟ್ ಗಳು ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಟಂಗ್ ನ ಇಮೇಜ್ ಅನ್ನ ಅಪ್ಲೋಡ್ ಮಾಡಾದ್ಮೇಲೆ ಬೇಸಿಕ್ ಕ್ವೆಶ್ಚನ್ಸ್ ಅನ್ನ ಕೇಳುತ್ತೆ. ಹೇಗಿದೆ ಏನು ಅಂತ ನಿಮಗೆ ಅರೌಂಡ್ 10 ಕ್ವೆಶ್ಚನ್ಸ್ ಇರುತ್ತೆ. ನಿಮಗೆ ಆ ಕ್ವೆಶ್ಚನ್ಸ್ ಅಲ್ಲಿ ಯಾವ ಸಿಂಪ್ಟಮ್ಸ್ ಇದೆ ಅನ್ಸುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ಅದನ್ನ ಕೊಟ್ಟು ನೆಕ್ಸ್ಟ್ ಅಂತ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನೀವು ನಿಮ್ಮ ಪಲ್ಸ್ ಅನ್ನ ಅನಾಲಿಸಿಸ್ ಮಾಡ್ಕೊಳ್ಬಹುದು. ಮತ್ತು ಆಸ್ ಯೂಶುವಲ್ ನಿಮಗೆ ರಿಪೋರ್ಟ್ಸ್ ಬರುತ್ತೆ. ಸಾಕಷ್ಟು ಥೆರಪೀಸ್ ಗಳು ಏನಿದೆ, ಮುದ್ರಾ ಆಗಿರ್ಬೋದು, ಪ್ರಾಣಾಯಾಮ, ಅದಷ್ಟನ್ನು ನೀವು ತಗೊಂಡು ಮತ್ತು ಸಿಂಗಲ್ ಸೀಡ್ ಅಲ್ಲಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಬಹುದು. ಹೀಗೆ ನಮ್ಮ ಈ ನಾಡೇಶ್ವರದ ಅಪ್ಡೇಟೆಡ್ ವರ್ಷನ್ ಈಗ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇದೆ. ಬನ್ನಿ ಮತ್ತು ಇದರ ಲಾಭವನ್ನ ಪಡ್ಕೊಳ್ಳಿ. ಧನ್ಯವಾದಗಳು.